ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ಸೂಪರ್ ಆಗಿರುವಂತ ಟೇಸ್ಟಿ ಆಗಿರುವಂತ ಆರೋಗ್ಯಕರವಾದಂತ ಬೆಟ್ಟದ ನೆಲ್ಲಿಕಾಯಿಯಿಂದ ನಾವು ಇವತ್ತು ತಿಳಿಸಾರ್ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ನೋಡಿ, ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಬೇಳೆ ಆಗ್ಲಿ ಏನೂ ಬೇಕಾಗಲ್ಲ. ಹಾಗೆ ನಾವು ಸಿಂಪಲ್ ಆಗಿ ಒಂದು ತಿಳಿಸಾರನ್ನ ಮಾಡೋಣ. ನೋಡಿ, ತೋಟದಲ್ಲಿ ಹರ್ಕೊಂಬಂದಿರುವಂತ ಬೆಟ್ಟದ ನೆಲ್ಲಿಕಾಯಿ ಫ್ರೆಶ್ ಆಗಿದೆ. ಈ ಬೆಟ್ಟದ ನೆಲ್ಲಿಕಾಯಿಂದ ಇವತ್ತು ನಾನು ತಿಳಿಸಾರನ್ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇದರಿಂದ ತುಂಬಾನೇ ಲಾಭಗಳಿವೆ. ಕೂದಲು ಉದುರೋದನ್ನ ತಡೆಗಟ್ಟುತ್ತೆ, ಚರ್ಮ ರೋಗಕ್ಕೆ ತುಂಬಾನೇ ಲಾಭ. ಇದು ವಿಟಮಿನ್ ಸಿ ಅನ್ನು ಸಹ ತುಂಬಿರುತ್ತೆ. ಅನೇಕ ರೀತಿಯ ಅಡಿಗೆಗಳನ್ನು ಸಹ ಇದರಿಂದ ಮಾಡ್ಬೋದು. ಆದ್ರೆ ಇವತ್ತು ನಾನು ಸಿಂಪಲ್ ಆಗಿ ಒಂದು ತಿಳಿಸಾರನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈ ಬೆಟ್ಟದ ನೆಲ್ಲಿಕಾಯಿನ ಒಂದು 10ರಿಂದ 15 ಮಾತ್ರ ತಗೊಂಡಿದ್ದೀನಿ. ಇದನ್ನ ತೊಳೆದು ನಾವು ಸಣ್ಣ ಹೋಳುಗಳನ್ನಾಗಿ ಮಾಡಿಟ್ಕೊಳ್ಳೋಣ. ನೋಡಿ, ಸಣ್ಣದಾಗಿದೆ, ದಪ್ಪ ಇಲ್ಲ, ಫ್ರೆಶ್ ಆಗಿರುವಂತ ಒಂದು ಸ್ವಲ್ಪ ಎಳೆ ಬೆಟ್ಟದ ನೆಲ್ಲಿಕಾಯಿ ಅಂತಾನೆ ಹೇಳ್ಬೋದು. ಫಸ್ಟ್ ನಾವು ಮಾಡೋದಕ್ಕೆ ಒಂದು ಬಾಣಲಿಯನ್ನ ಇಟ್ಟು, ಬಾಣಲಿ ಕಾದ ಮೇಲೆ ಅದಕ್ಕೆ ನಾನು 1 ಸ್ಪೂನು ಎಣ್ಣೆ ಮಾತ್ರ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಇದಕ್ಕೆ 1 ಸ್ಪೂನ್ ಕಡಲೆಬೇಳೆಯನ್ನ ಹಾಕಿ ಕಂದು ಬಣ್ಣ ಬರೋವರೆಗೂ ಇದನ್ನ ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ಆಮೇಲೆ ಇದಕ್ಕೆ ನಾವು 1 ಸ್ಪೂನ್ ಜೀರಿಗೆ, 2 ಹಸಿ ಮೆಣಸಿನ್ಕಾಯಿ. ನೋಡಿ, ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ನೀವು ಕ್ವಾಂಟಿಟಿ ಮೇಲೆ ನೀವು ಜಾಸ್ತಿನೇ ಹಸಿ ಮೆಣಸಿನ್ಕಾಯಿನ ಹಾಕೋಬಹುದು. ಬೆಳ್ಳುಳ್ಳಿ, ಬಿಡಿಸಿರುವಂತ ಬೆಳ್ಳುಳ್ಳಿ, ಒಂದು 7ರಿಂದ 8 ಕಾಳುಮೆಣಸು, ಕರಿ ಕಾಳುಮೆಣಸನ್ನ ಹಾಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ನಾವು ಹುರ್ಕೊಳ್ಳೋಣ. ಹಾಗೆ ನಾವು ದಪ್ಪನಾಗಿ ಟೊಮೊಟೊ ಹಣ್ಣನ್ನು ಸಹ ಹೆಚ್ಚಿಟ್ಕೊಂಡಿದ್ವಿ. ಆ ಟೊಮೊಟೊ ಹಣ್ಣನ್ನು ಸಹ ಹಾಕಿ ನಾವು ಮೆತ್ತಗಾಗೋವರೆಗೂ ಇದನ್ನ ಹುರ್ಕೋಬೇಕು. ನೋಡಿ, ಎಣ್ಣೆಯಲ್ಲೇ ಟೊಮೊಟೊ ಹಣ್ಣನ್ನು ಸಹ ನಾನು ಹುರ್ಕೊಳ್ತಾ ಇದ್ದೀನಿ. ಮೆತ್ತಗಾದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಟೊಮೊಟೊ ಹಣ್ಣನ್ನ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಹುರ್ಕೊಂಡು ಇದಕ್ಕೆ ಸ್ವಲ್ಪ ಹಸಿ ಶುಂಠಿಯನ್ನು ಸಹ ಹಾಕೊಳ್ತಾ ಇದ್ದೀನಿ. ಆಮೇಲೆ ಕಾಯಿ ತುರಿ, ಜಾಸ್ತಿ ಬೇಡ, ಕಾಯಿ ತುರಿ ಸ್ವಲ್ಪ ಹಾಕೊಂಡ್ರೆ ಸಾಕು. ಬೆಟ್ಟದ ನೆಲ್ಲಿಕಾಯಿ ಇದನ್ನ ಹೆಚ್ಚಾಗಿ ಉರಿಯೋದು ಬೇಡ. ಆಫ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಬೆಚ್ಚು ಮಾಡಿಕೊಂಡ್ರೆ ಸಾಕು. ಇದನ್ನ ಟೇಸ್ಟಿಗೋಸ್ಕರ ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ನಾವು ತಣ್ಣಗಾಗೋವರೆಗೂ ಇದನ್ನ ಬಿಡಬೇಕು. ತಣ್ಣಗಾದ ಮೇಲೆ ನಾವು ಇದನ್ನ ಜಾರಿಗೆ ಹಾಕೊಂಡು ನಯಸ್ಸಾಗೋವರೆಗೂ ರುಬ್ಕೋಬೇಕು. ನೋಡಿ, ಇವಾಗ ಇದು ತಣ್ಣಗಾಗಿದೆ. ಇದನ್ನ ನಾವು ಜಾರಿಗೆ ಹಾಕೊಳ್ಳೋಣ. ಫಸ್ಟು ತುಂಬಾ ರುಚಿಯಾಗಿರುತ್ತೆ, ಹುಳಿ ಆಗಿರುತ್ತೆ. ಆಹಾ, ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅಂತ ಅನ್ಸುತ್ತೆ. ಇದನ್ನ ಕುಡಿಬೇಕು ಅಂದ್ರೆ ತಳ್ಳು ಮಾಡ್ಕೊಂಡು ಕುಡಿದ್ರು ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾವು ಸ್ವಲ್ಪ ನೀರನ್ನ ಹಾಕೊಂಡು ನಯಸ್ಸಾಗಿ ಇದನ್ನ ಇವಾಗ ರುಬ್ಕೊಳ್ಳೋಣ. ರುಬ್ಬಿರೋದನ್ನ ನಾವು ಇವಾಗ ಒಂದು ಪಾತ್ರೆಗೆ ತೆಗಿತಾ ಇದೀವಿ. ನೋಡಿ, ಬೇಕು ಅಂದ್ರೆ ಇದಕ್ಕೆ ನಾವು ಗಟ್ಟಿನಾದ್ರೂ ಮಾಡ್ಕೋಬಹುದು, ತಳ್ಳಗಾದ್ರೂ ಮಾಡ್ಕೋಬೇಕು. ನೀವು ಖಾರ ಉಪ್ಪು ಎಷ್ಟು ಹಾಕ್ತೀರಾ ಅದರ ಮೇಲೆ ಇದಾಗುತ್ತೆ, ಡಿಪೆಂಡ್ ಆಗುತ್ತೆ. ನಾನು ಸ್ವಲ್ಪ 1-2 ಲೋಟದಷ್ಟು ನಾನು ಇದಕ್ಕೆ ನೀರನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ನಾವು ಒಂದು ಕುದಿಯೋದಕ್ಕೆ ಇಡೋಣ. ಸ್ವಲ್ಪ ಕುದ್ರೇನೆ ಚೆನ್ನಾಗಿ ಟೇಸ್ಟ್ ಸಿಗೋದು. ಹಾಗಾಗಿ ಇದನ್ನ ಕುದಿಯೋದಕ್ಕೆ ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ನೋಡಿ, ಇದನ್ನ ಮೀಡಿಯಂ ಉರಿಯಲ್ಲೇ ಕುದಿಯೋದಕ್ಕೆ ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಅರಿಶಿಣದ ಪುಡಿ. ತುಂಬಾನೇ ರುಚಿಕರವಾದಂಥ ಆರೋಗ್ಯಕರವಾದಂಥ ಬೆಟ್ಟದ ನೆಲ್ಲಿಕಾಯಿ. ಈ ಬೆಟ್ಟದ ನೆಲ್ಲಿಕಾಯಿಯಿಂದ ನಾವು ಅನೇಕ ರೀತಿಯ ರೆಸಿಪಿಗಳನ್ನ ಮಾಡ್ಬೋದು, ಅಡುಗೆಗಳನ್ನ ಮಾಡ್ಬೋದು. ಆರೋಗ್ಯ ಅಷ್ಟೇ ಅಲ್ಲ, ಇದನ್ನ ಬೇಯಿಸಿ ಬೆಳಗಿನ ಜಾವ ಹಾಗೆ ತಿಂದ್ರೂ ಸಹ ಚೆನ್ನಾಗಿರುತ್ತೆ. ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಸಹ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು. ಈಗ ಬೆಟ್ಟದ ನೆಲ್ಲಿಕಾಯಿಯ ತಿಳಿಸಾರು ಇವಾಗ ರೆಡಿ ಆಗಿದೆ. ಇದು ಕುದ್ರು ಅಂತೂ ಎಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿನೂ ಆಗಿರುತ್ತೆ, ಯಾಕೆಂದರೆ ಕಡಲೆಬೇಳೆ,
ಕಾಯಿ ತುರಿ ಎಲ್ಲ ಹಾಕಿದೀವಲ್ಲ, ಕುದ್ರೆ ಇದು ಸ್ವಲ್ಪ ಗಟ್ಟಿನೂ ಸಹ ಆಗುತ್ತೆ. ನೋಡಿ, ಬೆಟ್ಟದ ನೆಲ್ಲಿಕಾಯಿನ ತಿಳಿಸಾರು ರೆಡಿ ಆಗಿದೆ. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಬನ್ನಿ ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನ ಕೊಡೋಣ. ನೋಡಿ, ಹೆಂಗ್ ಕುದಿಬೇಕು ಅಂದ್ರೆ ಈ ತರ ಕುದಿ ಬರಬೇಕು, ಅಲ್ಲಿವರೆಗೂ ಕುದ್ರೆ ಮಾತ್ರ ಸಾಂಬಾರ್ ಇವಾಗ ರೆಡಿ ಆಗೋದು. ಬನ್ನಿ, ಇವಾಗ ತಿಳಿಸಾರು ರೆಡಿ ಆಗಿದೆ. ಅದಕ್ಕೊಂದು ಒಗ್ಗರಣೆಗೆ ಒಂದು 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ ನಾನು 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಹಾಗೆ 3ರಿಂದ 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇ ಸೊಪ್ಪು ಇಷ್ಟನ್ನು ಹಾಕಿದರೆ ಇವಾಗ ನಮ್ಮ ಒಗ್ಗರಣೆನೂ ಸಹ ರೆಡಿಯಾಗಿದೆ. ಈ ಒಗ್ಗರಣೆನ ನಾವು ಏನು ತಿಳಿಸಾರು ಮಾಡ್ಕೊಂಡಿದ್ದೀವೋ ಅದಕ್ಕೆ ಹಾಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ, ಇವಾಗ ಇದನ್ನು ನಾವು ಬೆಟ್ಟದ ನೆಲ್ಲಿಕಾಯಿಯ ತಿಳಿಸಾರಿಗೆ ಒಂದು ಒಗ್ಗರಣೆ ಹಾಕಿದರೆ ಎಷ್ಟು ರುಚಿ ಅಲ್ವಾ? ತುಂಬನೇ ರುಚಿಯಾದಂಥ ಬೆಟ್ಟದ ನೆಲ್ಲಿಕಾಯಿಯ ತಿಳಿಸಾರು ಸಹ ಇವಾಗ ರೆಡಿಯಾಗಿದೆ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಕೊನೆಯದಾಗಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಈಗ ಇದನ್ನು ನಾವು ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ ಹಾಕೊಂಡು ಊಟ ಮಾಡಿದ್ರಂತೂ ಎಷ್ಟು ರುಚಿಯಾಗಿರುತ್ತಲ್ವ? ನೋಡಿ, ಇವಾಗ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ನಾವು ಹಾಕೊಂಡು ಊಟ ಮಾಡ್ತಾ ಇದ್ವಿ. ತುಂಬನೇ ರುಚಿಕರವಾದಂಥ, ಆರೋಗ್ಯಕರವಾದಂಥ ಒಂದು ಬೆಟ್ಟದ ನೆಲ್ಲಿಕಾಯಿಂದ ತಿಳಿಸಾರು ಸಹ ಇವಾಗ ರೆಡಿಯಾಗಿದೆ. ತುಂಬನೇ ರುಚಿಕರವಾದಂಥ ಒಂದು ಸಾರು ಅಂತಲೇ ಹೇಳಬಹುದು. ಬೆಟ್ಟದ ನೆಲ್ಲಿಕಾಯಿಯ ತಿಳಿಸಾರು ಮತ್ತು ಅನ್ನ ರೆಡಿ.